ಬೆಂಗಳೂರಿನ ಆರ್ಟಿ ನಗರದಲ್ಲೊಂದು ಅಗ್ನಿ ಅವಘಡ ಸಂಭವಿಸಿದೆ. ಆರ್ಟಿ ನಗರದ ಮಿರಾಕಲ್ ಡ್ರಿಂಕ್ಸ್ ಕಟ್ಟಡದಲ್ಲಿ ಬೆಂಕಿಯಲ್ಲಿ ಸಿಲುಕಿದ್ದ ಕಟ್ಟಡದಲ್ಲಿ ಸಿಲುಕಿದ್ದಂತಹ 10 ಮಂದಿಯನ್ನ ಇವರಿಗೆ ರಕ್ಷಣೆ ಮಾಡಲಾಗಿದೆ. ಪಕ್ಕದ ಕಟ್ಟಡದ ಮೂಲಕ ತೆರಳಿ ಸಿಬ್ಬಂದಿ ರಕ್ಷಣಾ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಕಟ್ಟಡದ ಮೇಲ್ಮಹಡಿಯಲ್ಲಿ ಇನ್ನೂ ಹಲವರು ಸಿಲುಕಿರುವಂತಹ ಶಂಕೆ ಇದೆ. ಈಗಾಗಲೇ 10 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸೋದಕ್ಕೆ ಕಸರತ್ತು. ಮಿರಾಕಲ್ ಡ್ರಿಂಕ್ಸ್ ಎನ್ನುವಂತಹ ಕಟ್ಟಡ ಬೆಂಗಳೂರಿನ ಆರ್ಟಿ ನಗರದಲ್ಲಿರುವಂತಹ ಈ ಕಟ್ಟಡದಲ್ಲಿ ಸಂಭವಿಸಿರುವಂತಹ ಅಗ್ನಿ ಅವಘಡ ಇದು. ಕಟ್ಟಡದಿಂದ ಹೊರಬರೋದಕ್ಕೆ ಭಾರಿ ಪ್ರಯತ್ನಿಸ್ತಾ ಇದ್ದಾರೆ ಅಲ್ಲಿರುವಂತಹ ಸಿಬ್ಬಂದಿ. ಅವರನ್ನ ರಕ್ಷಿಸುವಂತಹ ಕಾರ್ಯ ಭರದಿಂದ ಸಾಗಿದೆ. ಈಗಾಗಲೇ 10 ಮಂದಿಯನ್ನ ಇವರಿಗೆ ರಕ್ಷಿಸಲಾಗಿದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹೊಗೆ ಆವರಿಸಿರುವುದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಅಗ್ನಿ ಅವಘಡ ಆಗಿದೆ. ಮಿರಾಕಲ್ ಡ್ರಿಂಕ್ಸ್ ಎನ್ನುವಂತಹ ಕಟ್ಟಡ ಇದು. ಇನ್ನು ಹಲವರು ಕಟ್ಟಡದ ಮೇಲ್ಮಹಡಿಯಲ್ಲಿ ಸಿಲುಕಿರುವಂತಹ ಶಂಕೆ ಇದೆ. ಅವರನ್ನ ರಕ್ಷಿಸೋದಕ್ಕೆ ಹತ್ತಿರುವ ಬೆಂಕಿ ನಂದಿಸೋದಕ್ಕೆ ಕಸರತ್ತು ಮುಂದುವರೆದಿದೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಈವರೆಗೆ 10 ಮಂದಿಯ ರಕ್ಷಣೆಯಾಗಿದೆ. ಪಕ್ಕದ ಕಟ್ಟಡದ ಮೂಲಕ ತೆರಳಿ ಸಿಬ್ಬಂದಿಯ ರಕ್ಷಣಾ ಕಾರ್ಯ ನಡೀತಾ ಇದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಕಿ ಆವರಿಸಿರುವಂತಹ ಹಿನ್ನೆಲೆಯಲ್ಲಿ ಆ ಕಟ್ಟಡಕ್ಕೆ ಹೋಗಿ ರಕ್ಷಣೆ ಮಾಡುವಂಥದ್ದು ಸುಲಭ ಇಲ್ಲ. ಹೀಗಾಗಿ ಪಕ್ಕದ ಕಟ್ಟಡದ ಮೂಲಕ ತೆರಳಿ ಅಲ್ಲಿ ರಕ್ಷಣೆಯನ್ನು ಮಾಡ್ತಿದ್ದಾರೆ. ಯಾಕಂದ್ರೆ ಕಟ್ಟಡದ ಮೇಲ್ಮಹಡಿಯಲ್ಲಿ ಹಲವರು ಸಿಲುಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಬೆಂಕಿ ಆವರಿಸೇ ಇದೆ. ಬೆಂಕಿಯನ್ನು ನಂದಿಸುವಂತಹ ಪ್ರಯತ್ನಗಳು ನಡೀತಾ ಇದೆ. ಜೊತೆಗೆ ಸಿಲುಕಿರುವಂತಹವರನ್ನ ರಕ್ಷಿಸುವಂತಹ ಕಾರ್ಯ ಕೂಡ. ಆರ್ಟಿ ನಗರದ ಕಟ್ಟಡವೊಂದರಲ್ಲಿ ಸಂಭವಿಸಿದಂತಹ ಅಗ್ನಿ ಅವಘಡ ಇದು. ಒಟ್ಟು 10 ಮಂದಿ ಈಗ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಅವರನ್ನು ರಕ್ಷಿಸಲಾಗಿದೆ. ಇನ್ನು ಹಲವರು ಸಿಲುಕಿರುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ಸ್ಪಾಟ್ ಇಂದ ನಮ್ಮ ಪ್ರತಿನಿಧಿ ಚೇತನ್ ಘಟನಾ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ಈ ಅಗ್ನಿ ಅವಘಡದ ಬಗ್ಗೆ ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಸದ್ಯಕ್ಕೆ ಏನಿದೆ ಚಿತ್ರಣ? ಇನ್ನು ಎಷ್ಟು ಮಂದಿ ಅಲ್ಲಿ ಸಿಲುಕಿರಬಹುದು? ಹೇಗ ಅಲ್ಲಿ ಬೆಂಕಿ ಹೊತ್ಕೊಂತು ಅಂತ? ಪ್ರತಿಮಾ, ಸದ್ಯಕ್ಕೆ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡಲಾಗಿರುವಂಥದ್ದು. ಅದರಲ್ಲಿ ಒಬ್ಬರಿಗೆ ಒಂದು ಗಾಯ ಆಗಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಅವ್ರಿಗೆ ಒಂದು ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ. ಆರ್ಟಿ ನಗರ ಮೇನ್ ರೋಡಲ್ಲಿರುವಂತಹ ಇದೀಗ ಕ್ಯಾಮ್ರಾ ಪರ್ಸನ್ ಪ್ರತಾಪ್ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದಾರೆ. ಮಿರಾಕಲ್ ಡ್ರಿಂಕ್ಸ್ ಅಂತ ಅಂದ್ಬಿಟ್ಟು ಆಯುರ್ವೇದಿಕ್ ಮೆಡಿಸನ್ನ ಮಳಿಗೆ ಇದು. ಈ ಒಂದು ಮಳಿಗೆಯಲ್ಲಿ ಬೆಂಕಿ ಹೊತ್ಕೊಂಡಿರುವಂಥದ್ದು. ಜನರೇಟರ್ನಲ್ಲಿ ಒಂದು ಸ್ಪಾರ್ಕ್ ಉಂಟಾಗಿ ಅದು ಒಂದು ಬ್ಲಾಸ್ಟ್ ಆಗಿ ಈ ರೀತಿಯಾದಂತಹ ಇನ್ಸಿಡೆಂಟ್ ಆಗಿರುವಂಥದ್ದು. ಎಕ್ಸಾಕ್ಟ್ ಆಗಿ 1 ಗಂಟೆ ಸುಮಾರಿಗೆ ಈ ರೀತಿ ಒಂದು ಬೆಂಕಿ ಹೊತ್ಕೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ಪ್ರತ್ಯಕ್ಷದರ್ಶಿಗಳು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ 60ಕ್ಕೂ ಹೆಚ್ಚು ಜನ ಇಲ್ಲಿ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ರು. ಎಲ್ಲರನ್ನೂ ಕೂಡ ಇದೀಗ ರಕ್ಷಣೆಯನ್ನು ಸಹ ಒಂದು ಮಾಡಲಾಗಿರುವಂಥದ್ದು. ಅಗ್ನಿಶಾಮಕ ದಳ ಮತ್ತು ಸ್ಥಳೀಯ ಶಾಸಕರಾಗಿರುವಂತಹ ಸಚಿವ ಭೈರತಿ ಸುರೇಶ್ ಅವರು ಸಹ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಒಂದು ಪರಿಶೀಲನೆಯನ್ನು ಸಹ ಒಂದು ನಡೆಸಿದ್ರು. ಇಲ್ಲಿ ಒಂದು ಕಚೇರಿಯಲ್ಲಿ ಇದ್ದಂಥವರನ್ನು ಕೂಡ ಒಂದು ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸರ್, ಎಕ್ಸಾಕ್ಟ್ ಆಗಿ ಇನ್ಸಿಡೆಂಟ್ ಯಾವಾಗಾಯಿತು, ಏನಾಯ್ತು ಸರ್? ಏನು ಮಾತಾಡ್ತೀರಾ? ಯಾವಾಗ ಇನ್ಸಿಡೆಂಟ್ ಆಯ್ತು, ಏನಂತ? ಯಾವಾಗ ಇನ್ಸಿಡೆಂಟ್ ಆಯ್ತು ಸರ್? ಏನಾಯ್ತು ಆ್ಯಕ್ಚುಲಿ? ಏನಾಗಿಲ್ಲ ಸರ್. ಎಸ್, ಅಂದರೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ 60ಕ್ಕೂ ಹೆಚ್ಚು ಜನ ಈ ಒಂದು ಮಳಿಗೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಆಯುರ್ವೇದಿಕ್ ಮಳಿಗೆಯಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಆದರೆ ಏಕಾಏಕಿ ಅವರಿಗೆ ಇಲ್ಲಿ ಬೇರೆಯವರನ್ನು ಕೂಡ ಒಂದು ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತೀನಿ. ಸರ್, ಇನ್ಸಿಡೆಂಟ್ ಯಾವಾಗಾಯ್ತು, ಎಕ್ಸಾಕ್ಟ್ ಆಗಿ ಏನಾಯ್ತು ಸರ್? ಇದಿಷ್ಟು ಯಾರು ಕೂಡ ಮಾತಾಡೋದಕ್ಕೆ ಸದ್ಯಕ್ಕೆ ಅಲ್ಲಿನ ಎಂಪ್ಲಾಯೀಸ್ ರೆಡಿ ಇಲ್ಲ. ಸದ್ಯಕ್ಕೆ ಇನ್ನೂ ಕೂಡ 2 ಅಗ್ನಿಶಾಮಕ ದಳದ ವಾಹನದಿಂದ ಒಂದು ನೀರನ್ನು ಹಾಕಿ ಒಂದು ಬೆಂಕಿಯನ್ನು ನಂದಿಸುವಂತಹ ಕಾರ್ಯ ನಡೀತಾ ಇದೆ. ಕಂಪ್ಲೀಟ್ ಆಗಿ ಬೆಂಕಿಯನ್ನು ನಂದಿಸಿರುವಂಥದ್ದು. ಮತ್ತೆ ಗಾಯಾಳುಗಳೇನಿದ್ದಾರೆ ಅವರನ್ನು ಒಂದು ಖಾಸಗಿ ಆಸ್ಪತ್ರೆಗೂ ಕೂಡ ಒಂದು ಹೆಚ್ಚಿನ ಚಿಕಿತ್ಸೆಗೆ ಕೂಡ ಒಂದು ದಾಖಲು ಮಾಡಲಾಗಿರುವಂಥದ್ದು. ಪ್ರತಿಮಾ, ಈ ಕಟ್ಟಡ ನಾವೇನು ನಿಮ್ಮ ಹಿಂದೆ ನೋಡ್ತಾ ಇದ್ದೀವಿ, ಅಲ್ಲಿ ಯಾವ ಭಾಗದಲ್ಲಿ ಬೆಂಕಿ ಹೊತ್ಕೊಂಡಿರುವಂಥದ್ದು? ಅಂದ್ರೆ ಏನಾದ್ರು ಶಾರ್ಟ್ ಸರ್ಕ್ಯೂಟ್ ಇಂದ ಹತ್ತಿರಬಹುದಾ ಅಥವಾ ಒಳಗಡೆ ಏನಾದರೂ ಸಮಸ್ಯೆಗಳಾಯ್ತಾ, ಅವಘಡ ಆಯ್ತಾ?
ಏನಾದರೂ ಮಾಹಿತಿಗಳನ್ನ ಅಲ್ಲಿ ಯಾರಾದರೂ ತಿಳಿಸ್ತಾ ಇದ್ದಾರಾ? ಸದ್ಯಕ್ಕೆ ಬೆಂಕಿ ಸಂಪೂರ್ಣ ನಂದಿದ್ಯಾ ಹೇಗೆ? ಹೌದು, ಇವಾಗ ಇಲ್ಲಿ ಒಬ್ರು ಎಂಪ್ಲಾಯ್ ಇದ್ದಾರೆ, ಅವರನ್ನ ಒಂದು ಕೇಳೋಣ ಏನಾಯ್ತು ಎಕ್ಸಾಕ್ಟ್ ಆಗಿ ಅಂತ. ಸರ್, ಎಕ್ಸಾಕ್ಟ್ ಆಗಿ ಏನಾಯ್ತು, ಯಾವಾಗ ಇನ್ಸಿಡೆಂಟ್ ಆಗಿದೆ? ಇದು ಒಂದು ಗಂಟೆ ಮೇಲೆ ಸರ್, ಆಲ್ಮೋಸ್ಟ್ ಲಂಚ್ ಬ್ರೇಕಲ್ಲಿದ್ದು. ಸೊ ಎಲ್ಲ ಬ್ರೇಕ್ ಹೋಗೋಕ್ಕೆ ಶುರು ಆದಾಗ ಸೊ ಅಲ್ಲೊಂದು ಸ್ಪಾರ್ಕ್ ಆಯಿತು, ಪಕ್ಕದಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ. ಸೊ ಟ್ರಾನ್ಸ್ಫಾರ್ಮರಲ್ಲಿ ಒಂದು ಸ್ಪಾರ್ಕ್ ಆಯಿತು. ಸೊ ಅದಾದಮೇಲೆ ಇಲ್ಲಿ ಆಫೀಸಲ್ಲಿ ಸೌಂಡ್ ಬಂತು. ಸೊ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಎಲ್ಲ ಪಾರ್ಕಿಂಗ್ ಮಾಡಿದ್ವಿ ಗಾಡಿಗಳು. ಸೊ ಬೇಗ ಗಾಡಿ ತೆಗಿಯೋಣ ಅಂತ ಬಂದ್ವಿ. ಬಟ್ ಸ್ವಲ್ಪ ಹೊಗೆ ಜಾಸ್ತಿ ಇರೋದ್ರಿಂದ ಗಾಡಿ ಅಷ್ಟೊಂದು ತೆಗಿಯೋಕ್ಕಾಗಿಲ್ಲ. ಸೊ ಇಮಿಡಿಯೇಟ್ ಎಲ್ಲರನ್ನ ಆಚೆ ಬರೋಕ್ಕೆ ಹೇಳಿದ್ವಿ. ಸೊ ಹೊಗೆ ಇರೋದ್ರಿಂದ ಸ್ವಲ್ಪ ಜನ ಕಚ್ಕೊಂಡ್ಬಿಟ್ಟಿದ್ರು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ. ಅವ್ರನ್ನ ಎಮರ್ಜೆನ್ಸಿ ಎಕ್ಸಿಟಿಂದ ಇದು ಮಾಡಿದ್ರು. ಎಷ್ಟು ಜನ ಸಿಗಾಕೊಂಡಿದ್ರು? ಇವಾಗ ಎಲ್ಲರೂ ಕೂಡ ಎಲ್ಲರೂ ಚಿಕಿತ್ಸೆ ಕೊಡ್ಲಾಗ್ತಾ ಇದೆ. ಒಂದು ಇಬ್ಬರಿಗೆ ಬ್ರೀದಿಂಗ್ ಇಶ್ಯೂಸ್ ಇದೆ, ಉಸಿರಾಡಕ್ಕೆ ತೊಂದರೆ ಆಗಿದೆ. ತುಂಬ ಹೊತ್ತು ಹೊಗೆಯಲ್ಲಿ ಇದ್ದಿದ್ದರಿಂದ ಲೇಡೀಸ್ಗೆ ಅಷ್ಟೇ, ಬೇರೆ ಯಾರಿಗೂ ಏನು ತೊಂದರೆ ಇಲ್ಲ. ಎಲ್ಲರೂ ಆಚೆ ಬಂದುಬಿಟ್ಟಿದ್ರು ಅಷ್ಟೊತ್ತಿಗೆ, ಏನು ತೊಂದರೆ ಇಲ್ಲ. ಸೊ ಯಾಕಂದರೆ ಆಲ್ಮೋಸ್ಟ್ ನಮಗೆಲ್ಲ ಫೈರ್ ಇದ್ರದ್ದೆಲ್ಲ ಸ್ವಲ್ಪ ಟ್ರೈನಿಂಗ್ ಕೊಟ್ಟಿದ್ರು ಮುಂಚಿತವಾಗಿ ಇರೋದ್ರಿಂದ. ಸೊ ಅದರಿಂದ ಎಲ್ಲರೂ ಸ್ವಲ್ಪ ಹುಷಾರಾಗೇ ಇದ್ದರು ಬೇಗ. ಬ್ಲಾಸ್ಟ್ ಇಲ್ಲ, ಜನರೇಟರ್ ಅಲ್ಲ ಆ್ಯಕ್ಚುಲಿ. ಸೊ ಆ ಕಡೆ ಟ್ರಾನ್ಸ್ಫಾರ್ಮರ್ ಇದೆ. ಇವತ್ತು ಬೆಳಗ್ಗೆ ಏನೋ ಬೆಸ್ಕಾಮ್ದೇನೋ ಕೆಲಸ ಆಗಿದೆ. ಸೊ ಅದಾದಮೇಲೆ ಅದು ಬ್ಲಾಸ್ಟ್, ಅದು ಉರಿತಾ ಇತ್ತು ಆ್ಯಕ್ಚುಲಿ. ನಾನು ಅವಾಗ ಹೇಳಿದೆ ಈ ಥರ ಏನೋ ಉರಿತಾ ಇದೆ ಅಂತ ನಮ್ಮ ಅಡ್ಮಿನ್ಗೆ ಹೇಳ್ತಾ ಇದ್ದೆ. ಅಷ್ಟೊತ್ತಿಗೆ ಅದು ಸ್ಪಾರ್ಕ್ ಆಗಿ ಬ್ಲಾಸ್ಟ್ ಆಯಿತು. ಏನು ತೊಂದರೆ ಇಲ್ಲ, ಯಾರಿಗೂ ಎಲ್ಲ ಸೇಫ್ ಆಗಿದ್ದಾರೆ. ಇಲ್ಲಿ ಪ್ರತ್ಯಕ್ಷದರ್ಶಿಗಳು ಮತ್ತೆ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಎಂಪ್ಲಾಯ್ ಮಾತಾಗಿರುವಂತದ್ದು, ಒಂದಿಬ್ರಿಗೆ ಮಾತ್ರ ಒಂದು ಬ್ರೀತಿಂಗ್ ಇಶ್ಯೂ ಇದೆ, ಅವ್ರಿಗೆ ಒಂದು ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಸದ್ಯಕ್ಕೆ ಯಾವುದೇ ರೀತಿಯ ಪ್ರಾಣಾಪಾಯ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವ್ರು ಹೇಳ್ತಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಚೇತನ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.